ಗರುಡ ಪುರಾಣದ ಪ್ರಕಾರ ಮನುಷ್ಯ ಈ ಕೆಲಸಗಳನ್ನು ಮಾಡಿದರೆ ಮರಣಕ್ಕೆ ಸಂಕೇತ ಎಂದು ಹೇಳಲಾಗಿದೆ. ನಿಮ್ಮ ಆಯುಷ್ಯ ಬೇಗ ಮುಗಿಯಬಹುದು ಎಂದು ಗರುಡ ಪುರಾಣದಲ್ಲಿ ತಿಳಿಸಲಾಗಿದೆ. ಮನುಷ್ಯ ಈ ಕೆಲಸಗಳನ್ನು ಮಾಡಿದರೆ ಮನುಷ್ಯ ಬೇಗ ಮರಣ ಹೊಂದುತ್ತಾನೆ ಎಂದು ಹೇಳಲಾಗಿದೆ. ಶ್ರೀ ಮಹಾವಿಷ್ಣು ಸ್ವಯಂ ತಾವೇ ಪುರಾಣಗಳ ಎಲ್ಲಾ ವಿಷಯಗಳನ್ನು ಗರುಡನಿಗೆ ವಿವರಿಸಿದ ಎಂದು ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ. ಮಹಾವಿಷ್ಣು ತನ್ನ ವಾಹನವಾದ ಗರುಡನು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ಸಮಾಧಾನದಿಂದ ವಿವರಿಸಿದ್ದಾರೆ. ಮನುಷ್ಯ ತನ್ನ ಜೀವನವನ್ನು ಸರಿಯಾಗಿ ಜೀವಿಸುವ ವಿಧಾನ, ನಿಯಮಗಳನ್ನು ವಿವರಿಸಿದ್ದಾರೆ. ಅದಕ್ಕೆ ಗರುಡ ಪುರಾಣ ಎನ್ನುತ್ತಾರೆ. ಯಾವ ಕೆಲಸಗಳಿಂದ ಮನುಷ್ಯ ಬೇಗ ಸಾಯುತ್ತಾನೆ ನೋಡೋಣ. ಪ್ರತಿದಿನ ಉಪಯೋಗಿಸುವ ಮೊಸರು ಆರೋಗ್ಯಕರ ಆಹಾರ ಎಂದು ಪರಿಗಣಿಸಲಾಗುತ್ತದೆ. ಆದರೆ ಅದೇ ಮೊಸರು ರಾತ್ರಿ ವೇಳೆ ತಿಂದರೆ ಹಲವಾರು ಕಾಯಿಲೆಗಳು ಬರುತ್ತವೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಮೊಸರು ಸೇವಿಸುವುದರಿಂದ ಹೊಟ್ಟೆಗೆ ಸಂಬಂಧಿಸಿದ ಮಾರಣಾಂತಿಕ ಕಾಯಿಲೆಗಳು ತುಂಬಾ ಬೇಗ ವೃದ್ಧಿಸುತ್ತದೆ. ಇದರಿಂದ ಎಲ್ಲಾ ರೋಗಗಳಿಗೂ ಕಾರಣವಾಗುತ್ತದೆ ಎಂದು ಹೇಳಲಾಗಿದೆ. ಸಾಧ್ಯವಾದಷ್ಟು ರಾತ್ರಿ ಮೊಸರು ತಿನ್ನುವುದು ನಿಲ್ಲಿಸಿ. ಮಾಂಸಾಹಾರ ಸೇವಿಸುವವರು ಇದನ್ನು ಮಾಡಲೇಬೇಡಿ. ಮಾಂಸಾಹಾರವನ್ನು ಮಾಡಿಟ್ಟು ಮರುದಿನ ತಿನ್ನುವುದು, ಫ್ರಿಡ್ಜ್ನಲ್ಲಿಟ್ಟು ತಿನ್ನುವುದು ಮಾಡಲೇಬಾರದು. ಶೇಖರಿಸಿಟ್ಟ ಮಾಂಸಾಹಾರದಲ್ಲಿ ಒಂದು ಮಾರಣಾಂತಿಕ ಬ್ಯಾಕ್ಟೀರಿಯಾ ಉತ್ಪತ್ತಿಯಾಗುತ್ತದೆ. ಇದನ್ನು ಸೇವಿಸುವುದರಿಂದ ಮನುಷ್ಯನಿಗೆ ಮಾರಣಾಂತಿಕ ಕಾಯಿಲೆಗಳು ಬರುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಮನುಷ್ಯನ ಜೀವನಕ್ಕೆ ಅತಿ ಮುಖ್ಯ ಕಾರಣವಾದ ಸ್ತ್ರೀ ಪುರುಷರ ಶಾರೀರಿಕ ಸಂಬಂಧದ ಮೇಲೆ ನಿಯಂತ್ರಣವಿರಬೇಕು. ಬೆಳಗ್ಗೆ ಅಂದರೆ 4 ರಿಂದ 6 ಗಂಟೆಯ ಸಮಯದಲ್ಲಿ ಲೈಂಗಿಕ ಸಂಪರ್ಕ ಮಾಡುವುದರಿಂದ ಪುರುಷರ ಜೀವಿತಾವಧಿ ಕಡಿಮೆ ಮಾಡುತ್ತದೆ. ಹಾಗೆ ಮುಂಜಾನೆ ಶಾರೀರಿಕ ಸಂಬಂಧ ಏರ್ಪಡಿಸುವುದರಿಂದ ಅದು ಶರೀರವನ್ನು ಬಲಹೀನಗೊಳಿಸುತ್ತದೆ. ನಿಮ್ಮ ಶರೀರ ರೋಗಗಳ ಜೊತೆ ಹೋರಾಡುವ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಯೋಗಗಳು, ವ್ಯಾಯಾಮ, ಧ್ಯಾನ ಮುಂತಾದ ಕೆಲಸಗಳಿಗೆ ಈ ಸಮಯವನ್ನು ಪಂಡಿತರು ಮುಂಜಾನೆ ಸಮಯವನ್ನು ನಿರ್ಣಯಿಸಿದ್ದಾರೆ. ಇದರಿಂದ ಆರೋಗ್ಯ ವೃದ್ಧಿಸುತ್ತದೆ. ಹಾಗಾಗಿ ಈ ಸಮಯದಲ್ಲಿ ಶಾರೀರಿಕ ಸಂಬಂಧ ಮಹಾ ಪಾಪ ಕೂಡ ಹೌದು ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಸ್ಮಶಾನಗಳಲ್ಲಿ ಮೃತದೇಹ ಸುಟ್ಟ ನಂತರ ಅದರ ಹೊಗೆ ಗಾಳಿಯಲ್ಲಿ ಸೇರಿಕೊಂಡು ಅದು ಮನುಷ್ಯನನ್ನು ಸೇರಿ ಬ್ಯಾಕ್ಟೀರಿಯಾಗಳು ಉತ್ಪತ್ತಿಯಾಗುತ್ತದೆ. ಬಂದ ತಕ್ಷಣ ಮೊದಲು ಬಟ್ಟೆಯನ್ನು ಒಗೆದು ನಂತರ ಸ್ನಾನ ಮಾಡಬೇಕು ಎಂದು ಹೇಳಲಾಗಿದೆ. ಮನುಷ್ಯನ ಶರೀರಕ್ಕೆ ರೋಗ ಪ್ರವೇಶಿಸಲು ಅತಿ ಮುಖ್ಯ ಕಾರಣಗಳೆಂದರೆ ಅತಿಯಾಗಿ ತಿನ್ನುವುದು, ಮಲಮೂತ್ರ ವಿಸರ್ಜನೆ ಬೇಗ ಬೇಗ ಮಾಡುವುದು ಅಥವಾ ತುಂಬಾ ಸಮಯ ತಡೆದು ಮಾಡುವುದು, ಹಗಲು ನಿದ್ರೆ, ರಾತ್ರಿ ತಡವಾದ ನಿದ್ರೆ ಇವುಗಳಲ್ಲಿ ಒಂದೇ ಒಂದು ಸಾಕು ಶರೀರದಲ್ಲಿ ರೋಗ ಉತ್ಪತ್ತಿಯಾಗಲು. ಮನುಷ್ಯನಿಗೆ ಸ್ನಾನ ಮುಖ್ಯ. ಹಾಗೆ ಅತಿಯಾದ ಸ್ನಾನ ಅನಾರೋಗ್ಯ ಹೆಚ್ಚು ಮಾಡುತ್ತದೆ. ಹೆಚ್ಚು ಸಮಯ ಸ್ನಾನ ಮಾಡುವುದು ಅಥವಾ 2-3 ಸಲ ಸ್ನಾನ ಮಾಡುವುದು ಕೂಡ ರೋಗಗಳಿಗೆ ಗುರಿಯಾಗುತ್ತದೆ. ನಿದ್ದೆ ಹೆಚ್ಚಾದರೂ ಅಥವಾ ಕಡಿಮೆಯಾದರೂ ಕೂಡ ಪ್ರಮಾದಕರ. ಹಾಗೆ ಏಳುವ ಸಮಯ ಮತ್ತು ಮಲಗುವ ಸಮಯವನ್ನು ಪರೀಕ್ಷಿಸಿಕೊಳ್ಳಿ. ವಿಷ್ಣು ಪುರಾಣದ ಪ್ರಕಾರ ಬ್ರಹ್ಮ ಮುಹೂರ್ತದಲ್ಲಿ ಏಳಬೇಕು. ಮುಂಜಾನೆ ಬ್ರಹ್ಮ ಮುಹೂರ್ತದಲ್ಲಿ ಸ್ವಚ್ಛವಾದ ಗಾಳಿ ಹೆಚ್ಚಾಗಿ ಇರುವುದರಿಂದ ಬೆಳಗ್ಗೆ ತಡವಾಗಿ ಏಳುವವರು ತಮ್ಮ ಜೀವನವನ್ನು ಕಡಿಮೆ ಮಾಡಿಕೊಳ್ಳುತ್ತಾರೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಮುಂಜಾನೆಯ ಗಾಳಿಯಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರುತ್ತದೆ. ಅದನ್ನು ಸೇವಿಸುವುದರಿಂದ ನಮ್ಮ ಶರೀರಕ್ಕೆ ಮತ್ತಷ್ಟು ಆಯುಷ್ಯ ವೃದ್ಧಿಸುತ್ತದೆ. ಹಾಗಾಗಿ ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳುವ ಅಭ್ಯಾಸ ಮಾಡಿಕೊಳ್ಳುವುದು ಉತ್ತಮ. ಈ ಎಲ್ಲ ಕೆಲಸಗಳಿಂದ ನಿಮ್ಮ ಮರಣ ಬೇಗ ಬರುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಲಾಗಿದೆ.